ರಾಮ ಈ ದೇಶದ ಅಸ್ಮಿತೆ, ಭಾರತದ ಅಸ್ಮಿತೆ. ಅಂತಹ ಮರ್ಯಾದ ಪುರುಷೋತ್ತಮ ರಾಮನ ಜನ್ಮದಿನ ರಾಮನವಮಿಯ ವೈಶಿಷ್ಟ್ಯ ಏನು, ರಾಮನವಮಿಯ ಸಡಗರ, ರಾಮನವಮಿಯ ಕಾರ್ಯಕ್ರಮಗಳು ಏನೇನಾಗುತ್ತೆ ಅನ್ನೋದನ್ನು ವೀಕ್ಷಕರಿಗೆ ಒಂದೆರಡು ಮಾತು. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಚಂದ್ರ ಪರಬ್ರಹ್ಮಣೇ ನಮಃ. ಇವತ್ತಿನ ಶುಭ ದಿವಸ ಶ್ರೀರಾಮನವಮಿ. ರಾಮನವಮಿ ಅಂದರೆ ರಾಮನ ಹುಟ್ಟುಹಬ್ಬ ಅಂತ ಅರ್ಥ. ಈ ದಿನ ವಿಶೇಷವಾಗಿ ಶ್ರೀರಾಮಚಂದ್ರ ನಮ್ಮ ದೇವಸ್ಥಾನದಲ್ಲಿ ನಿನ್ನೆ ರಾಮತಾರಕ ಹೋಮ, ವಿಷ್ಣು ಸಹಸ್ರನಾಮ ಹೋಮ, ಇವತ್ತು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಮತ್ತು ನಾಳೆ ಸೀತಾರಾಮ ಕಲ್ಯಾಣ ಮತ್ತು ಉತ್ಸವ, ಅನ್ನದಾನ, ಈ ಥರ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀರಾಮನ ಅನುಗ್ರಹವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಮೇಲೆ ಇದು ಪ್ರಥಮ ರಾಮನವಮಿ. ಹೇಗನ್ನಿಸ್ತಾ ಇದೆ? ರಾಮ ಇಷ್ಟು ದಿನ ಒಂದು ಸಣ್ಣ ಗುಡಿಸಲಲ್ಲಿ ರಾಮನವಮಿನ ಆಚರಿಸ್ಕೊಳ್ತಾ ಇದ್ದ. ಇವತ್ತು ಬೃಹತ್ತಾದ ಮಂದಿರದಲ್ಲಿ ರಾಮ ವಿರಾಜಮಾನನಾಗಿ ರಾಮನವಮಿನ ಆಚರಿಸ್ಕೊಳ್ತಾ ಇದ್ದಾನೆ. ಎಷ್ಟು ವಿಶೇಷ ಇದೆ ಅದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಬೇಕು. ರಾಮನವಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಇವತ್ತು ಅಂಥ ವಿಜೃಂಭಣೆಯಿಂದ ಆ ದೇವಸ್ಥಾನದಲ್ಲಿ ಕಾಣ್ತಾ ಇರೋದು ನಮ್ಮ ಸೌಭಾಗ್ಯ. ಅದು ನಮ್ಮ ಜನ್ರೇಷನಲ್ಲಿ ನಾವು ನೋಡ್ತೀವಿ ಅಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಅದನ್ನು ನೆರವೇರಿಸಿದ್ದಾರೆ. ಅವ್ರು ಯಾರು ನೆರವೇರಿಸಿದಾರೋ ಅವ್ರಿಗೆಲ್ಲ ಆ ಶ್ರೀರಾಮನ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ನಾವು ಆ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ರಾಮನವಮಿ ಶುಭಾಶಯ. ತಮಗೂ ರಾಮನವಮಿ ಶುಭಾಶಯಗಳು ಸರ್. ಹೇಗನ್ನಿಸ್ತಾ ಇದೆ ರಾಮನವಮಿ ಆಚರಣೆ? ತುಂಬ ಅದ್ಭುತ ಅನಿಸ್ತಾ ಸರ್. 500 ವರ್ಷಗಳ ನಂತರ ಇತಿಹಾಸ ಕಂಡಂಥದ್ದು ರಾಮನವಮಿ ಸರ್. ಮೊದಲನೇ ರಾಮನವಮಿ ಇದು. 500 ವರ್ಷಗಳ ಆದಮೇಲೆ ಮಂದಿರ ಆದಮೇಲೆ ಆಗ್ತಾ ಇರೋದು. ಹಿಂದೂಗಳು ಎಲ್ಲರಿಗೂ ತುಂಬ ಅದ್ಭುತವಾದ ಖುಷಿ ಆಗ್ತಾಯಿದೆ ಸರ್. ನೋಡು, ತುಂಬ ಕಂಡಿರಲಾರದಂಥ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಹೇಳಿ ಸರ್. ರಾಮನ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ರಾಮನ ಬಗ್ಗೆ ಹೇಳಕ್ಕೆ ಮಾತುಗಳೇ ಇಲ್ಲ ಸರ್. ರಾಮನ ಬಗ್ಗೆ ಹೇಳಕ್ಕೆ ಮಾತೇ ರಾಮ ಮಂದಿರ ಆದಮೇಲೆ ಮಾತಾಡ್ಲಿಕ್ಕೆ ಮಾತೇ ಬರಲ್ಲ ಸರ್. ಅಷ್ಟೊಂದು ಅದ್ಭುತವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ರಾಮನ ಬಗ್ಗೆ ಇದ್ದಂಥದ್ದು ನಮಗೊಂದು ಮಾಹಿತಿ 500 ವರ್ಷಗಳಿಂದ ಅಯೋಧ್ಯ ರಾಮ ಜನ್ಮಭೂಮಿ ಅಂತೇಳಿ ಇವತ್ತು ರಾಮ ಮಂದಿರ ಅದ್ಭುತವಾಗಿ ಬಂದಿದೆ. ಅದ ಕಾರಣವಾಗಿ ಅದು ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್ ನಿಮಗೆ ಇಷ್ಟು ಭಕ್ತಿ ಇದೆ, ಆದರೆ ರಾಮ ಮಂದಿರ ಅನ್ನೋದು ಕೇವಲ ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ಬಿಟ್ರಲ್ಲ? ಖಂಡಿತ ಇಲ್ಲ ಸರ್. ಎಲೆಕ್ಷನ್ ಗಿಮಿಕ್ ಖಂಡಿತ ಇಲ್ಲ ಸರ್. ಎಲೆಕ್ಷನ್ ಗಿಮಿಕ್ ಆಗಿದ್ರೆ 500 ವರ್ಷಗಳಿಂದ ಎಷ್ಟು ಹೋರಾಟ ಮಾಡ್ಕೊಂಡು ಬರ್ತಾನೆ ಇರಲಿಲ್ಲ ಸರ್. ಈಗ ಕಾಲ ಕೂಡ ಬಂದಿದೆ, ಅಯೋಧ್ಯೆ ಓಪನ್ ಆಗಿದೆ ಸರ್. ಗಿಮಿಕ್ ಏನಿಲ್ಲ ಸರ್. ಅದು ರಾಮ ಯಾವಾಗ ನಿರ್ಮಾಣ ಆಗಬೇಕಿತ್ತೋ ಈಗ ಆಗಿದೆ ಸರ್. ಖಂಡಿತ ಆಗಿದೆ. ನಮಸ್ಕಾರ. ರಾಮನವಮಿ ಶುಭಾಶಯ. ನಿಮಗೂ ಶುಭಾಶಯಗಳು. ಹೇಗನ್ನಿಸ್ತಾ ಇದೆ ರಾಮನವಮಿ ಈ ಬಾರಿ? ಯಾಕಂತಂದ್ರೆ ಇಷ್ಟು ದಿನ ರಾಮ ಒಂದು ಸಣ್ಣ ಗುಡಿಸಲಲ್ಲಿದ್ದ, ಈಗ ಬೃಹತ್ ಮಂದಿರಕ್ಕೆ ಬಂದಿದ್ದ. ಅಯ್ಯೋ, ನಮ್ಮ ಪೂರ್ವ ಜನ್ಮದ ಪುಣ್ಯ ಇದು. ನಮಗೆ ಅಯೋಧ್ಯೆಯಲ್ಲಿ ರಾಮ ಇದು. ಇವಾಗ ರಾಮ ಅಂತ ಹೇಳಿದರೆ ಸಣ್ಣದಲ್ಲಿ ಆಗ್ತಾ ಇತ್ತು. ಇವಾಗ ಪ್ರತಿ ಊರು ನಾಡು ಇದು ಹೊರ ದೇಶದಲ್ಲಿ ಸಮೇತ ರಾಮ ಅಂತ ಹೇಳಿದರೆ ಅಷ್ಟು ಶ್ರೇಷ್ಠವಾಗಿದೆ. ಸತ್ಯ ಧರ್ಮ ನೀತಿ ನಡೀತಾ ಇದೆ. ಹೇಗನ್ನಿಸ್ತಾ ಇದೆ ರಾಮನವಮಿ ವಿಶೇಷತೆ ಏನು ಅನ್ನಿಸ್ತಾ ಇದೆ? ಹುಟ್ಟು ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರದ್ದು ಮಾಡ್ತೀವಿ. ಅದು ರಾಮಂದು ನಾವು ಇನ್ನೂ ಪ್ರತ್ಯೇಕವಾಗಿ ಜಾಸ್ತಿ ಮಾಡ್ತೀವಿ ಅಷ್ಟೇ. ರಾಮನ ವಿರೋಧ ಮಾಡುವವರು ಇದ್ದಾರೆ, ಅವರಿಗೆಲ್ಲ ಏನು ಹೇಳ್ತೀರಿ? ಅದವ್ರ ಕರ್ಮ. ಅಷ್ಟೇ. ಓಕೆ, ಅವ್ರ ಕರ್ಮ. ಬೀಟ್ ಪ್ಲಸ್ ಕರ್ನಾಟಕ.